मैं जरंदेश्वर के पास एक गांव से हूँ। मैं गर्दन तक कर्जे में डूबा हुआ हूँ। अगर भूल से भी पैसा आता है तो वो कर्जा देने में चला जाता। मुझे कुछ नहीं है तुम्हारे पास। आइडिया है, बिजनेस आइडिया। ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಮೂವಿ ಸರ್ಫಿರಾ. ಇದೊಂದು ಬಯೋಪಿಕ್ ಮೂವಿ. GR ಗೋಪಿನಾಥ್ ಅವರ ನಿಜವಾದ ಲೈಫ್ ಸ್ಟೋರಿ ಇದು. ಸಾಮಾನ್ಯ ಜನರು ಕೂಡ ವಿಮಾನಯಾನವನ್ನು ಅನುಭವಿಸಬೇಕು ಅನ್ನುವಂಥ ಒಂದು ಮೋಟೋ ಇಟ್ಕೊಂಡು ಬಂದಂಥ ಡೆಕ್ಕನ್ ಏರ್ವೇಸ್ನವರು ಅನುಭವಿಸಿದಂಥ ಘಟನೆಗಳನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಮಿಸ್ಟೀರಿಯಸ್ ಅಥವಾ ಥ್ರಿಲ್ಲರ್ ಏನೂ ಅಲ್ಲ ಈ ಮೂವಿ, ಆದರೆ ಒಂಥರ ಫ್ಲೋನಲ್ಲಿ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು ಪಾತ್ರ ಪರಿಚಯ ನೋಡೋದಾದರೆ ಮೇನ್ ರೋಲ್ ಅಕ್ಷಯ್ ಕುಮಾರ್, ಎಲ್ಲರಿಗೂ ಚಿರಪರಿಚಿತ. ಹೀರೋಯಿನ್ ಆಗಿ ರಾಧಿಕಾ ಮೋಹನ್ ಅವರು ಅಭಿನಯಿಸಿದ್ದಾರೆ. ಹಾಗೂ ವಿಲನ್ ಪಾತ್ರದಲ್ಲಿ ಪರೇಶ್ ರಾವಲ್ ಅವರು ಅಭಿನಯಿಸಿದ್ದಾರೆ. ನೀವು ನೋಡ್ತಾ ಇರೋ ಈ ಟ್ರೇಲರ್ ಥರನೇ ಮೂವಿ ಮೂಡಿ ಬಂದಿದೆ. ಇನ್ನು ಸೀದಾ ತಡ ಮಾಡದೆ ಸ್ಟೋರಿ ಲೈನ್ಗೆ ಹೋಗೋಣ. ಮೂವಿ ಸ್ಟಾರ್ಟ್ ಆಗೋದೇ ಹಳ್ಳಿಯಲ್ಲಿ ಹೆಣ್ಣು ನೋಡೋ ಶಾಸ್ತ್ರದಿಂದ. ಹುಡುಗ ಮತ್ತು ಹುಡುಗಿ ಇಬ್ಬರು ಕೂಡ ತುಂಬಾ ಹಠಮಾರಿಗಳಾಗಿರ್ತಾರೆ. ಒಂಥರ ಒಬ್ರಿಗೊಬ್ಬರು ಕ್ರಶ್ ಕೂಡ ಆಗಿರ್ತಾರೆ. ನೆಕ್ಸ್ಟ್ ಸೀಕ್ವೆನ್ಸಲ್ಲಿ ಅಕ್ಷಯ್ ಕುಮಾರ್ ಏನಾಗಿದ್ದ ಈ ಹಿಂದೆ ಅನ್ನೋದನ್ನು ಒಂದು ಚಿಕ್ಕ ಟ್ರೇಲರ್ ಥರ ತೋರಿಸ್ತಾರೆ. ಆತನ ಊರಿಗಾಗಿ ಹೋರಾಟ ಮಾಡ್ತಾನೆ ಅವನ ತಂದೆ ಥರ. ಅದೇ ವಿಷಯಕ್ಕೆ ತಂದೆ ಮತ್ತು ಮಗನ ನಡುವೆ ಚಿಕ್ಕ ಗಲಾಟೆನೂ ಆಗುತ್ತೆ. ಆತ ಆ್ಯಕ್ಚುಲಿ ಅನ್ಎಂಪ್ಲಾಯ್ಡ್ ಆಗಿರ್ತಾನೆ. ಅವನ ಕನಸೇ ಕಡಿಮೆ ಖರ್ಚಿನಲ್ಲಿ ಸಾಮಾನ್ಯ ಜನರಿಗೆ ವಿಮಾನಯಾನ ಮಾಡಿಸೋದು. ಈ ಮೊದಲು ಆತ ಇಂಡಿಯನ್ ಏರ್ಫೋರ್ಸ್ನ ಟ್ರೈನಿಂಗ್ ತಗೊಂಡಿರ್ತಾನೆ. ಇನ್ನು ಹೀರೋಯಿನ್ಗೆ ಅವಳದೇ ಆದ ಒಂದು ಬೇಕರಿ ಓಪನ್ ಮಾಡುವಂಥ ಕನಸಿರುತ್ತೆ. ಅವಳು ಓಪನ್ ಕೂಡ ಮಾಡ್ತಾಳೆ. ನಂತರ ಹೀರೋ ಇಂಡಿಯಾದ ಮೋಸ್ಟ್ ಪಾಪ್ಯುಲರ್ ಏರ್ಲೈನ್ಸ್ನ ಓನರ್ ಆದ ಪರೇಶ್ ರವರನ್ನು ಭೇಟಿಯಾಗಲು ತುಂಬಾ ಪ್ರಯತ್ನ ಮಾಡ್ತಾನೆ, ಆದರೆ ಆಗೋದೇ ಇಲ್ಲ. ನಂತರ ಒಂದು ಉಪಾಯವನ್ನು ಮಾಡ್ತಾನೆ. ಪರೇಶ್ ರವರು ಹೋಗೋ ವಿಮಾನದ ಬಿಸ್ನೆಸ್ ಕ್ಲಾಸ್ ಟಿಕೆಟನ್ನೇ ಈತನೂ ಖರೀದಿ ಮಾಡಿ ಅದರಲ್ಲಿಯೇ ಹೋಗ್ತಾನೆ. ಅಲ್ಲಿ ಭೇಟಿಯಾಗಿ ತನ್ನ ಈ ಪ್ರಾಜೆಕ್ಟ್ ಬಗ್ಗೆ, ಕಡಿಮೆ ಖರ್ಚಿನ ವಿಮಾನಯಾನದ ಬಗ್ಗೆ ವಿವರಣೆಯನ್ನು ನೀಡ್ತಾನೆ. ಆದರೆ ಆತ ಅದನ್ನು ಮೂರ್ಖತನವೆಂದು ಹೇಳಿ ಉಡಾಫೆ ಮಾಡ್ತಾನೆ. ಇನ್ನು ಅದೇ ಫ್ಲೈಟ್ ಏರಬೇಕಿದ್ರೆ ಆತನಿಗೆ ಅಕಸ್ಮಾತಾಗಿ ಒಬ್ಬಳು ಆಕಾಶವಾಣಿಯ ಉದ್ಯೋಗಿ ಮಹಿಳೆಯ ಪರಿಚಯವಾಗುತ್ತೆ. ಆಕೆ ಕೂಡ ಈ ಚಿತ್ರದಲ್ಲಿ ನಂತರ ಸಹಾಯ ಮಾಡ್ತಾಳೆ ಅವಳಿಗೆ. ನಂತರ ಪರೇಶ್ ಏನು ಮಾಡ್ತಾನಂದರೆ ಅವನದೇ ಬಿಸ್ನೆಸ್ ಪಾರ್ಟ್ನರ್ ಆದ ಪ್ರಕಾಶ್ ಬಾಬುನ ಕಳಿಸಿ ಆತನಿಗೆ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡುವಂತೆ ಐಡಿಯಾ ಕೊಡ್ತಾನೆ. ಆದರೆ ಪ್ರಕಾಶ್ ಬಾಬು ಏನು ಮಾಡ್ತಾನೆ, ವೀರೇಂದ್ರನ ಹತ್ತಿರನೇ 50 ಲಕ್ಷ ರೂಗಳನ್ನು ಇನ್ವೆಸ್ಟ್ ಮಾಡೋ ಥರ ಪ್ಲ್ಯಾನ್ ಮಾಡ್ತಾನೆ. ಈ ನಡುವೆ ಆತ ರಾಣಿ ಹೀರೋಯಿನ್ಗೆ ಪ್ರಪೋಸ್ ಮಾಡಿ ಮದುವೆ ಆಗ್ತಾನೆ. ಇನ್ನು ವೀರೇಂದ್ರ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಈವನ್ ಇನ್ವೆಸ್ಟರ್ಸ್ ಹತ್ರ ಕೂಡ ಎಲ್ಲ ರೆಡಿ ಮಾಡಿಸಿ ಫೈನಲ್ ಆಗಿ ಇಂಡಿಯನ್ ಡಿಫೆನ್ಸ್ ಅಧಿಕಾರಿಯಲ್ಲಿ ಸೈನ್ ಮಾಡಿಸಬೇಕಾದ್ರೆ ಆತನಿಗೆ ಈ ವಿಷಯ ಗೊತ್ತಾಗತ್ತೆ, ಅದು ಫೇಕ್ 50 ಲಕ್ಷ ಇನ್ವೆಸ್ಟ್ಮೆಂಟ್ ಅಂತ. ಮತ್ತು ತುಂಬಾ ಬೇಜಾರಾಗಿ ಒಂದು ಡಿಸಿಷನ್ಗೆ ಬರ್ತಾರೆ, ಸೀದಾ ಪ್ರೆಸಿಡೆಂಟ್ ಹತ್ರ ಹೋಗಿ ದೊಂಬಾಲು ಬಿದ್ದು ಆತನ ಹತ್ರ ಸಹಿ ತಗೊಳ್ಬೇಕಂತ. ಇನ್ನೊಂದು ಐಡಿಯಾ ಬರುತ್ತೆ, ದೊಡ್ಡ ಪ್ಲೇನ್ನ ಬದಲಾಗಿ ಚಿಕ್ಕ ಪ್ಲೇನ್ ತಂದರೆ ಗೌರ್ಮೆಂಟ್ ಪಾಲಿಸಿನೂ ಪಾಸ್ ಆಗುತ್ತೆ ಮತ್ತು ಖರ್ಚು ಕೂಡ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಹೊಸ ಕಂಪನಿಯನ್ನು ಆತನ ಹೆಂಡತಿಯ ಹೆಸರಿನಲ್ಲಿ ಓಪನ್ ಮಾಡಿಸಿ ಅದನ್ನು ಪಾಸ್ ಮಾಡಿಸ್ತಾನೆ. ಇನ್ನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಥ್ರೂ ತನ್ನ ವಿಮಾನದ ಮೊದಲ ಪ್ರಯಾಣವನ್ನು ಉದ್ಘಾಟನೆ ಮಾಡಿಸ್ಬೇಕಂತ ಹೊರಟಾಗ ಈಗಲೂ ಕೂಡ ಪರೇಶ್ನ ಕುತಂತ್ರದಿಂದ ವಿಮಾನ ಕೆಟ್ಟು ಹೋಗುತ್ತೆ. ಸ್ವಲ್ಪದರಲ್ಲೇ ಎಲ್ಲರೂ ಬಚಾವಾಗ್ತಾರೆ. ಮತ್ತೆ ಆತನ ಏರ್ಲೈನ್ಸ್ ಪ್ರಾರಂಭವಾಗೋದನ್ನು ಸೇಫ್ಟಿ ಕಾರಣ ಬಂದ್ ಮಾಡಿಸ್ತಾರೆ. ಈ ನಡುವೆ ಆತನಿಗೊಂದು ಮಗಳು ಕೂಡ ಹುಟ್ಟುತ್ತಾಳೆ. ಹೊಸ ಪ್ರಯತ್ನದಲ್ಲಿ ಆತನಿಗೆ ಸಪೋರ್ಟ್ ಮಾಡೋದು ಏರ್ಫೋರ್ಸ್ ಮೇಜರ್. ಇನ್ನು ಪರೇಶ್ ಅವರನ್ನು ಟಿ ವಿಯಲ್ಲಿ ಸಂದರ್ಶನಕ್ಕೆ ಕರೀತಾರೆ. ಅಲ್ಲಿ ಪರೇಶ್ ತುಂಬಾ ಡೆಕ್ಕನ್ ಏರ್ವೇಸನ್ನು ಕ್ರಿಟಿಸೈಸ್ ಮಾಡ್ತಾನೆ. ಅದರ ಅಪೋಸಿಟ್ ಆಗಿ ವೀರು ಆಕಾಶವಾಣಿ ಮತ್ತು FM ರೇಡಿಯೋಗಳಲ್ಲಿ ತನ್ನ ಇಂಟರ್ವ್ಯೂ ಥ್ರೂ ಎಲ್ಲರಿಗೂ ಭರವಸೆಯನ್ನು ಮೂಡಿಸ್ತಾನೆ. ಇನ್ನು ಕೊನೆಯ ಪ್ರಯತ್ನವಾಗಿ ಒಂದು ದಿನ ಫಿಕ್ಸ್ ಮಾಡಿ ಎಲ್ಲ ಮುಖ್ಯ ಸಿಟಿಗಳಿಂದ ಡೆಕ್ಕನ್ ಏರ್ವೇಸಿನ ಮೊದಲ ಪ್ರಯಾಣವನ್ನು ಫಿಕ್ಸ್ ಮಾಡ್ತಾರೆ. ಬುಕಿಂಗ್ ಕೌಂಟರ್ ಕೂಡ ಓಪನ್ ಮಾಡ್ತಾರೆ.
ಆದರೆ ಈಗಲೂ ಕೂಡ ಪರೇಶ್ ತುಂಬಾ ಪ್ರಯತ್ನ ಮಾಡ್ತಾನೆ ಅವರ ಸಾಧನೆಯನ್ನು ತಡೆಗಟ್ಟಬೇಕಂತ. ಕೊನೆಯದಾಗಿ ಮುಂಬೈಯಿಂದ ಹೊರಡೋ ಪ್ಲೇನ್ಗಳಲ್ಲಿ ಒಂದು ಕೂಡ ಬುಕ್ಕಿಂಗ್ ಆಗಿರೋದಿಲ್ಲ. ಆದರೆ ಟ್ವಿಸ್ಟ್ ಇರೋದು ಇಲ್ಲಿ, ಎಲ್ಲ ಮೇಜರ್ ಸಿಟಿಗಳಿಂದ ಮುಂಬೈಗೆ ಬರೋ ಎಲ್ಲ ಏರೋಪ್ಲೇನ್ಗಳಲ್ಲೂ ಸೀಟ್ ಫುಲ್ಲಾಗಿ ಬರ್ತವೆ. ಸೊ ಇಲ್ಲಿಗೆ ಈ ಡೆಕ್ಕನ್ ಏರ್ವೇಸ್ನ ಸಕ್ಸಸ್ಫುಲ್ ಸ್ಟೋರಿ ಎಂಡ್ ಆಗುತ್ತೆ. ಕೊನೆಯಲ್ಲಿ ನಿಜವಾದ ಅಚೀವರ್ಸ್ನ ಫೋಟೋಗಳು ಕೂಡ ಹಾಕಿದ್ದೀನಿ. ಸೊ ನಿಮಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.